ಅತ್ತ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಘರ್ಜಿಸ್ತಾ ಇದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಸಿಎಂ ಗದ್ದುಗೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಅತ್ತ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಸಿಎಂ, ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಕಡೆನೇ ಇದೆ ಅಂತೇಳಿ ಘರ್ಜಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ. ಹೇಗಾದ್ರೂ ಮಾಡಿ ಸಿಎಂ ಆಗಬೇಕು ಅಂತ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಆತ್ಮಲಿಂಗ ಸ್ಪರ್ಶ ಮಾಡಿ ಪೂಜೆಯನ್ನ ನೆರವೇರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಿರಿಯ ಪುರೋಹಿತರ ಮುಂದಾಳತ್ವದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಗೋಕರ್ಣ ಪೂಜೆ ಬಳಿಕ ಜಗದೀಶ್ವರಿಯ ದೇವಿ ದರ್ಶನವನ್ನ ಪಡ್ಕೊಳ್ತಾರೆ. ಆಂದ್ಲೆ ಗ್ರಾಮದ ಜಗದೀಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಪ್ರಾರ್ಥನೆಗೆ ಅಸ್ತು ಅನ್ನುತ್ತಾ ಜಗದೀಶ್ವರಿ ದೇವಿ ಗೊತ್ತಿಲ್ಲ. ಯಾಕಂತಂದ್ರೆ ಈಗ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ಲೀಡರ್ಗಳು ತಮ್ಮ ನಾಯಕ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತೇಳಿ ಒಂದು ಹೆಜ್ಜೆ ಮುಂದೆ ಹೋಗಿ ಡೇಟ್ಗಳನ್ನೆಲ್ಲ ಅನೌನ್ಸ್ ಮಾಡಿದ್ದಾರೆ. ಅದೊಂದು ಕುತೂಹಲ ಇದೆ. ಯಾಕಂತಂದ್ರೆ ಅವ್ರ ಲಕ್ಕಿ ನಂಬರು, ಆ ಸಂಖ್ಯಾ ಬಲದ ಮೇಲೆ ಅವರಿಗೆ ಅದೃಷ್ಟ ಒಲಿಯುತ್ತೆ. ಆ ಡೇಟ್ ನಲ್ಲಿ ಅವರು ಸಿಎಂ ಆಗ್ತಾರೆ ಅಂತೇಳಿ ಇತ್ತ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಅತ್ತ ಸೆಷನ್ ನಲ್ಲಿ ಸಿದ್ದರಾಮಯ್ಯ ಅವರು 5 ವರ್ಷ ನಾನೇ ಅಂತೇಳಿ ಗುಡುಕ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಸಹಜವಾಗಿ ಸಾಕಷ್ಟು ಕುತೂಹಲ ನಮ್ಮನ್ನ ಕಾಡುತ್ತೆ. ಶಕ್ತಿ ದೇವಿ ಬಳಿ ಅಧಿಕಾರದ ಪ್ರಸಾದವನ್ನ ಕೇಳೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಹಿಂಗಾರ ಇಟ್ಟು ಪಟ್ಟಕ್ಕಾಗಿ ಹರಕೆ ಹೊರತಾರ ಡಿಸಿಎಂ ಡಿಕೆ ಶಿವಕುಮಾರ್? ಈ ತರದ ಪ್ರಶ್ನೆ ಕೂಡ ಇದೆ. ಆಮೇಲೆ ಈ ಪೂಜೆ ಸೀಕ್ರೆಟ್ ಇದೆಯಲ್ಲ, ಅದು ಒಂದು ರೀತಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ.